ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚಮೋऽಧ್ಯಾಯಃ. ಕರ್ಮಸನ್ನ್ಯಾಸಯೋಗಃ. ಲಭಂತೆ ಬ್ರಹ್ಮನಿರ್ವಾಣಂ ಋಷಯಃ ಕ್ಷೀಣಕಲ್ಮಷಾಃ ಛಿನ್ನದ್ವೈಧಾಯತಾತ್ಮಾನಃ ಸರ್ವಭೂತಹಿತೇ ರತಾಃ. ಪಾಪಗಳನ್ನೆಲ್ಲ ನಾಶ ಮಾಡಿಕೊಂಡ, ಸಂಶಯಗಳನ್ನೆಲ್ಲ ಕತ್ತರಿಸಿಕೊಂಡ, ಜಿತೇಂದ್ರಿಯರಾದ ಮತ್ತು ಎಲ್ಲಾ ಜೀವಿಗಳಿಗೂ ಹಿತವನ್ನೆಸಗುವುದರಲ್ಲೇ ನಿರತರಾಗಿರುವ ಇಂತಹ ಋಷಿಗಳು ಮೋಕ್ಷವನ್ನು, ಬ್ರಹ್ಮ ನಿರ್ವಾಣವನ್ನು ಪಡೆಯುತ್ತಾರೆ. ಮನಸ್ಸಿನಲ್ಲಿರುವ ಋಣಾತ್ಮಕ ಅಂಶಗಳು ಕೆಟ್ಟ ಕಾರ್ಯಗಳಿಗೆ ಪ್ರಚೋದನೆ ನೀಡುವ ಕಾರಣದಿಂದ ಇದನ್ನು ಪಾಪ ಎನ್ನಬಹುದು. ಮನುಷ್ಯನ ಮಾನಸಿಕ ಸ್ಥಿತಿಯೇ ಪ್ರತಿಯೊಂದಕ್ಕೂ ಕಾರಣ. ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳೇ ತುಂಬಿದ್ದರೆ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಮನಸ್ಸಿನಲ್ಲಿ ಏನೂ ಉಳಿಯದೆ ಖಾಲಿ ಇದ್ದಾಗ ಮಾತ್ರ ಈ ಪ್ರಪಂಚವನ್ನು ಇರುವಂತೆಯೇ ಅನುಭವಿಸಿ ಸಂತೋಷದಿಂದ ಇರಬಹುದು. ಮನುಷ್ಯ ತನ್ನ ಸೌಂದರ್ಯ ಉಳಿಸಿಕೊಳ್ಳಲು ಮಾಡುವ ಕಸರತ್ತಿನ ಸ್ವಲ್ಪ ಸಮಯವನ್ನು ಮನಸ್ಸಿನ ಸ್ವಚ್ಛತೆ ಕಾಪಾಡಲು ಉಪಯೋಗಿಸಿದರೆ ಆತ ಇಹದಲ್ಲಿಯೂ ಪರದಲ್ಲಿಯೂ ಆನಂದದಿಂದ ಇರಬಲ್ಲ. ಸಾಮಾನ್ಯ ವ್ಯಕ್ತಿಯ ಮನಸ್ಸು ಸದಾ ಗೊಂದಲದಲ್ಲಿ ಇರುವುದು ಸಹಜ. ಬದುಕು ಸಾಗಿಸುವ ಉದ್ದೇಶ ಒಂದೇ ಆಗಿದ್ದರೆ ಯಾವ ಗೊಂದಲ ಇರದು. ಈ ಜಗತ್ತಿನಲ್ಲಿ ಇಂದಿನ ದಿನಗಳಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳಲು ಬೇಕಾಗುವಷ್ಟು ದುಡಿಮೆ ಮಾಡಲು ಎಲ್ಲರೂ ಶಕ್ಯರು. ಕೇವಲ ಬದುಕಿದರೆ ಸಾಲದು. ತಾನು ಸಮಾಜದಲ್ಲಿ ಶ್ರೀಮಂತನಾಗಿ ಐಷಾರಾಮಿ ಬದುಕು ಸಾಗಿಸಬೇಕೆಂಬ ಹಂಬಲ ನಿಧಾನವಾಗಿ ಜೀವನದ ಗುರಿಯನ್ನು ಬದಲಾಯಿಸಿ ಜಗತ್ತಿನ ಹಿತಕ್ಕಾಗಿ ಬಂದ ಮನುಷ್ಯ ದ್ವೇಷ, ಅಸೂಯೆಗಳಿಂದ ತನ್ನನ್ನೇ ಹಾಳು ಮಾಡಿಕೊಳ್ಳುತ್ತಾನೆ. ನಿರ್ಲಿಪ್ತ ಮನಸ್ಸಿನಿಂದ ತನ್ನ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಜಗತ್ತಿನ ಹಿತಕ್ಕಾಗಿ ದುಡಿಯುತ್ತಾ ಆಸೆ ಹಾಗೂ ಕೋಪ ಜಯಿಸಿದ ಋಷಿ ಯಾವುದಕ್ಕೂ ಮೋಹಿತನಾಗದೆ ಬ್ರಹ್ಮ ನಿರ್ವಾಣವನ್ನು ಪಡೆಯುತ್ತಾನೆ. ಹರಿ ಓಂ.